ಆ ತರ ತಿಂದ್ವಿ. ಆ ತರ ಮತ್ತೆ ದಾಲು ಅನ್ನ ಸಾಂಬಾರು ದಾಲು ಅನ್ನ ಸಾಂಬಾರು. ತೆಂಗಿನಕಾಯಿ ತಿಂದ್ರಾ? ದೇವ್ರಿಗೆ ಹೋಗ್ತಾ ಇದ್ರಲ್ಲ, ಇಲ್ಲ. ದೇವ್ರಿಗೆ ಹೋಗ್ತಾ ಇದ್ರಲ್ಲ, ಒಂದ್ ತೆಂಗಿನಕಾಯಿ ತಗೊಂಡ್ ದಿನ ಅರ್ಧ ತಿನ್ಬೋದಿತ್ತು. ತೆಂಗಿನಕಾಯಿ ಬಾಳೆಹಣ್ಣು ತಿನ್ಬೋದು, ಏನ್ ತೊಂದ್ರೆ ಇಲ್ಲ. ಬಾಳೆಹಣ್ಣು ತಿನ್ಬೋದಾ? ಅಂದ್ರೆ ಫ್ಯಾಟಿ ಲಿವರ್ ಇಲ್ಲ ತಿನ್ಬೋದು. ನೀವು ಫ್ಯಾಟಿ ಲಿವರ್ ಇತ್ತಂತ ಬೇಡ ಇದೆ. ಸೊ ತೆಂಗಿನಕಾಯಿ ಯೂಸ್ ಮಾಡಿದ್ರಿ. ನಿಮ್ಗೆ ಎಷ್ಟು ವರ್ಷದಿಂದ ಕಾಶಿಗೆ ಹೋಗ್ಬೇಕಂತ ಇತ್ತು? ನಾವ್ ಮೊದ್ಲು ಎಳ್ಸಲಿ ಹೋಗಿದ್ವು ಸರ್. ಯಾವಾಗ? ಆಲೆ ಒಂದ್ 5 ವರ್ಷ ಮುಂಚಾಗಿ. ಹಾ ಹಾ ಹಾ. ಆಮೇಲೆ ಅದೇ ನೋವಲ್ಲೇ ಹೋಗಿದ್ವಿ. ಹಾ. ಅವಾಗೂ ನೋವಿತ್ತು. ಹಿಂಗೆ ನಮ್ಮ ಅದಕ್ಕೆ ಕರ್ಕೊಂಡ್ ಹೋಗಿದ್ರು. ಇವಾಗ ನಮ್ಮ ಯಜಮಾನ್ ಫ್ರೆಂಡ್ ವಾಕಿಂಗ್ ಹೋಗ್ತಾರಲ್ಲ, ಅವ್ರು ಕರ್ಕೊಂಡ್ ಹೋಗಿದ್ರು. ಫ್ಲೈಟ್ ಅಲ್ಲಿ ಹೋಗಿ ಫ್ಲೈಟ್ ಅಲ್ಲಿ ಬಂದ್ವಿ. ಹೌದಾ? ಓಕೆ. ಸೊ ಈ ಸರಿ ಹೋಗಿರೋದಕ್ಕೂ ಹೋದ್ ಸರಿ ಹೋಗೋದಕ್ಕೆ ಏನ್ ವ್ಯತ್ಯಾಸ? ಇವಾಗ ಪರವಾಗಿಲ್ಲ ಸರ್. ಇವಾಗ ಪರವಾಗಿಲ್ಲ. ಹೋದ ವರ್ಷ ನೋವಿತ್ತು, ಅದು ಮಾತ್ರೆ ಹೋದ್ ಸರಿ 5 ವರ್ಷ ಮುಂಚೆ ಹೋದಾಗ? 5 ವರ್ಷ ಮುಂಚೆ ಹೋಗಿದ್ವಿ. ಈ ಸರಿ ಆರಾಮಾಗಿ ಹೋಗುವಂತೆ. ಈ ಸರಿ ಆರಾಮಾಗಿ ಹೋಗ್ಬಿಟ್ವಿ. ನಾನ್ ಯೂಟ್ಯೂಬ್ ನೋಡಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಯೂಟ್ಯೂಬ್ ಎಲ್ಲ ಅದೇ ಇಲ್ಲಿ ಬಂದ್ರೆ ನೋವು ಕಮ್ಮಿ ಆಗುತ್ತೆ, ಚೆನ್ನಾಗಿ ನೋಡ್ತಾರೆ. ಕಾಶಿಗೆ ಹೋಗ್ಬೇಕಂತ ಇರುತ್ತಲ್ಲ ಅವ್ರಿಗೆ? ಅವ್ರಿಗೆ ಹೋಗಿ ಬರ್ಬೋದು, ಬಂದು ಮೆಡಿಸಿನ್ ತಗೊಂಡು. ಯಾಕಂದ್ರೆ ನೋವು ಇದೆ ಅನ್ನೋ ಒಂದ್ ಕಾರಣದಿಂದ ನಾವು ಹೋಗ್ಬೇಕು ಅನ್ನೋದನ್ನ ಅವಾಯ್ಡ್ ಮಾಡಿರ್ತೀವಲ್ವಾ? ಹೌದು ಸರ್. ಸೊ ಅದೊಂದೇ ಮನಸ್ಸಲ್ಲಿ ಕೊರತೆ ಇರುತ್ತೆ. ಮಕ್ಕಳು ಸೆಟ್ಲ್ ಆಗಿರ್ತಾರೆ, ಆಮೇಲೆ ನಮಗೂ ಎಲ್ಲ ಆರಾಮಾಗಿ ಎಲ್ಲ ಜವಾಬ್ದಾರಿಗಳು ಕಲ್ತಿರ್ತವೆ, ಆರಾಮಾಗಿರ್ತೀವಿ. ದೇವ್ರ ಧ್ಯಾನ ಮಾಡೋಣ, ಒಂದ್ ತೀರ್ಥಯಾತ್ರೆ ಮಾಡೋಣ ಅಂತ ಆಸೆ ಇದ್ದೇ ಇರುತ್ತೆ ಎಲ್ಲರಿಗೂ. ಅದ್ ಹೋಗ್ ಬರ್ಬೇಕು ಅಂತ ಅಂದ್ರೆ ಏನಾಗುತ್ತೆ, ಅಲ್ಲಿ ಅಡಚಣೆಗಳು ಜಾಸ್ತಿ, ನಮ್ ದೇಹನೇ ನಮಗೆ ಬಂಧನವಾಗುತ್ತೆ, ನೋವುಗಳೇ ನಮಗೆ ಅಡ್ಡ ಆಗ್ತವೆ.